ಎಷ್ಟು ಜನರ ಪ್ರಶ್ನೆ ಇದು. ಮಾಡಬಾರ್ದು ಅಂದ್ಕೊತೀನಿ, ಆದರೂ ಮಾಡಿಬಿಡ್ತೀನಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ನಂಗೆ ಗೊತ್ತು ಆದರೂ ಮಾಡಿಬಿಡ್ತೀನಿ, ಯಾಕೆ ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾರೆ. ಅಂದರೆ ಏನೆಲ್ಲ ನಡೆದಿರುತ್ತೆ ಜೀವನದಲ್ಲಿ ಅದೆಲ್ಲದಕ್ಕೂ ಪ್ರಶ್ನೆ ಅರ್ಜುನ ಕೇಳ್ತಾ ಇರೋದು. ಅಂದರೆ ಅದು ಮಾಡಬಾರ್ದಿತ್ತು ಅಂತ ಗೊತ್ತು, ಪಗಡೆ ಆಟ ಆಡಬಾರ್ದಿತ್ತು, ಆಡಿದ್ವಿ, ದ್ರೌಪದಿನ ಪಣಕ್ಕಿಡಬಾರ್ದಿತ್ತು, ಇಟ್ವಿ, ಯುದ್ಧ ಸಾರಿದ್ವಿ, ಅದನ್ನು ಮಾಡಬಾರ್ದಿತ್ತು ಮಾಡಿದ್ವಿ, ಇದನ್ನು ಮಾಡಬಾರ್ದಿತ್ತು ಮಾಡಿದ್ವಿ, ಕಳಿಸ್ಬಾರ್ದಿತ್ತು ಕಳಿಸಿದ್ವಿ, ಕೇಳಬಾರ್ದಿತ್ತು ಕೇಳಿದ್ವಿ. ಸೊ ಮಾಡಬಾರ್ದು ಅಂತ ನಮ್ಮ ಒಳ ಮನಸ್ಸು ಹೇಳಿದ್ರೂ ಕೂಡ ನಾವು ಮಾಡ್ತೀವಲ್ಲ, ಯಾಕೆ? ಭಗವದ್ಗೀತೆನ ಬರೀ ನೀವು ಕೃಷ್ಣಂದು ಅಂತ ನೋಡಬೇಡಿ, ಹಿಂದೂ ಧರ್ಮ ಅಂತ ನೋಡಬೇಡಿ, ಜೀವನದಲ್ಲಿ ಕಲಿಯಕ್ಕಿದೆ ಅಂದರೆ ನೋಡಿ. ಯಾಕಂದರೆ ಈ ಬುಕ್ಕನ್ನು ಪಬ್ಲಿಷ್ ಮಾಡಿರೋದು ಕೂಡ ಒಬ್ಬರು ಮುಸ್ಲಿಮೇ, ಅಂದರೆ ಜಮೀಲ್ ಸರ್ ಈ ಬುಕ್ನ ನಮಸ್ತೆ. ಜಗದೀಶ ಶರ್ಮಾ ಸಂಪಾಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ. ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ. ಓಕೆ, ಸೊ ಇಲ್ಲಿಂದ ಈಗ ಓದ್ತಾ ಇರುವಂತಹ ಚಾಪ್ಟರ್ ಯಾವುದು ಅಂದರೆ, ತುಂಬ ಜನ ಇಲ್ಲಿ ಸ್ಟಕ್ ಆಗಿರ್ತೀವಿ. ಇಲ್ಲೇ ನಾವೆಲ್ಲ ಎಡುತ್ತಾ ಇರೋದು. ಅದೆಲ್ಲಿ ಗೊತ್ತಾ? ಮಾಡಬಾರ್ದು ಅಂತ ಅಂದ್ಕೊಂಡ್ರು ಮಾಡಿಬಿಡ್ತೀವಿ ಅಲ್ವಾ? ಎಷ್ಟು ಜನರ ಪ್ರಶ್ನೆ ಇದು. ಮಾಡಬಾರ್ದು ಅಂದ್ಕೊತೀನಿ, ಆದರೂ ಮಾಡಿಬಿಡ್ತೀನಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ನಂಗೆ ಗೊತ್ತು ಆದರೂ ಮಾಡಿಬಿಡ್ತೀನಿ, ಯಾಕೆ ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾರೆ. ಅಂದರೆ ಏನೆಲ್ಲ ನಡೆದಿರುತ್ತೆ ಜೀವನದಲ್ಲಿ ಅದೆಲ್ಲದಕ್ಕೂ ಪ್ರಶ್ನೆ ಅರ್ಜುನ ಕೇಳ್ತಾ ಇರೋದು. ಅಂದರೆ ಅದು ಮಾಡಬಾರ್ದಿತ್ತು ಅಂತ ಗೊತ್ತು, ಪಗಡೆ ಆಟ ಆಡಬಾರ್ದಿತ್ತು, ಆಡಿದ್ವಿ, ದ್ರೌಪದಿನ ಪಣಕ್ಕಿಡಬಾರ್ದಿತ್ತು, ಇಟ್ವಿ, ಯುದ್ಧ ಸಾರಿದ್ವಿ, ಅದನ್ನು ಮಾಡಬಾರ್ದಿತ್ತು ಮಾಡಿದ್ವಿ, ಇದನ್ನು ಮಾಡಬಾರ್ದಿತ್ತು ಮಾಡಿದ್ವಿ, ಕಳಿಸ್ಬಾರ್ದಿತ್ತು ಕಳಿಸಿದ್ವಿ, ಕೇಳಬಾರ್ದಿತ್ತು ಕೇಳಿದ್ವಿ. ಸೊ ಮಾಡಬಾರ್ದು ಅಂತ ನಮ್ಮ ಒಳ ಮನಸ್ಸು ಹೇಳಿದ್ರೂ ಕೂಡ ನಾವು ಮಾಡ್ತೀವಲ್ಲ, ಯಾಕೆ ಈ ಥರ ಇಷ್ಟ ಇಲ್ದಿದ್ರೂ ಕೂಡ ಅದನ್ನು ಮಾಡ್ತೀವಲ್ಲ ನಾವು, ದಯವಿಟ್ಟು ಇದಕ್ಕೆ ನಂಗೆ ಉತ್ತರ ಹೇಳು ಕೃಷ್ಣ ಅಂತ ಕೇಳಿದ್ರು. ಓಕೆ, ಆಗ ಕೃಷ್ಣ ಹೇಳ್ತಾರೆ, ನಿಮಗೆ ಅದು ಸರಿ ಅಲ್ಲ ಅಂತ ಗೊತ್ತಿದೆ, ಮಾಡಬಾರ್ದು ಅಂತ ಅರಿವಿದೆ, ಮಾಡಿದಾಗ ಅದರ ದುಷ್ಪರಿಣಾಮ ಏನು ಅಂತಲೂ ಅನುಭವ ಇದೆ, ಆದರೂ ಅದನ್ನು ಮಾಡ್ತೀರಿ. ಮಾಡಬಾರ್ದು ಅಂತ ಗಟ್ಟಿ ನಿರ್ಣಯ ಮಾಡಿದ್ರೂ ಕೂಡ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ನಾವು ಮಾಡಿಬಿಡ್ತೀವಿ. ನಿಮ್ಮ ದೃಢ ನಿಶ್ಚಯ ಹಾರಿ ಹೋಗುತ್ತದೆ, ಅದನ್ನು ಮಾಡುತ್ತೀರಿ, ಮಾಡಿ ಮುಗಿದ ಮೇಲೆ ಪಶ್ಚಾತ್ತಾಪ ಪಡುತ್ತೀರಿ, ಮತ್ತೆ ಮಾಡದಿರುವ ಸಂಕಲ್ಪ ಮಾಡ್ತೀರಿ. ಮತ್ತೊಂದು ದುರ್ಬಲ ಕ್ಷಣ ನಿಮ್ಮ ಸಂಕಲ್ಪವನ್ನು ಬ್ರೇಕ್ ಮಾಡುತ್ತೆ, ಮತ್ತೆ ನೀವು ಮಾಡಬಾರ್ದು ಅಂದ್ಕೊಂಡ್ರು ಮಾಡ್ತೀರಿ. ನಿರ್ಣಯ ಗಾಳಿಗೆ ಹಾರಿದ ಒಣ ಹುಲ್ಲಿನಂತೆ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಷ್ಟವೆಲ್ಲದಿದ್ದರೂ ಮನುಷ್ಯ ಯಾಕೆ ಈ ತಪ್ಪನ್ನು ಮಾಡ್ತಾನೆ, ಬಲವಂತವಾಗೂ ಎಷ್ಟೋ ಸಲ ಈ ತಪ್ಪನ್ನು ಮಾಡ್ತಾನಲ್ಲ, ಯಾಕೆ ಅಂತ ಅಂದರೆ ವೆರಿ ಸಿಂಪಲ್. ಇದಕ್ಕೆ ಕಾರಣ ಆಸೆ ಅಂತ ಹೇಳ್ತಾರೆ ಕೃಷ್ಣ ಅರ್ಜುನಂಗೆ. ಆಸೆ ಅನ್ನೋದು ಒಂದು ಹೊಟ್ಟೆ ಬಾಕ ಥರ, ಅದೊಂದು ದೃಷ್ಟ ಪ್ರಾಣಿ ಥರ, ಅದೇ ನಿಜವಾದ ವೈರಿ. ಅದು ಅರಿವನ್ನು ಕೂಡ ಮುಚ್ಚಿಬಿಡುತ್ತೆ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಅಂದರೆ ಆಸೆ ಮೇಲೆ ನೇರ ಯುದ್ಧ ಮಾಡೋಕ್ಕಾಗಲ್ಲ, ಆಸೆನೇ ನಮ್ಮ ಹತ್ರ ಯುದ್ಧ ಮಾಡಿಸ್ತಾ ಇರುತ್ತೆ. ಹಾಗಿದ್ರೆ ಈ ಆಸೆಯನ್ನು ಹೇಗೆ ನಾವು ನಿಗ್ರಹಿಸ್ಬೋದು ಅಂತ ಬಂದಾಗ ಅದಕ್ಕೆ ಬೇಕಾಗಿರೋದು ಒಂದೇ ಪ್ರಾಕ್ಟೀಸ್. ನಂಗೆ ತುಂಬ ಜನ ಕೇಳ್ತಾರೆ, ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ನ ನನಗೆ ಗೊತ್ತಿರೋರೊಬ್ಬರು ಕೇಳಿದ್ರು, ಈ ಒಂದು ಇನ್ಸಿಡೆಂಟ್ನ ನೀನು ಕಂಪ್ಲೀಟ್ ಹೀಲ್ ಮಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷ ತಗೊಂಡೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಯೋಚನೆ ಮಾಡಿ 5 years ಆಯಿತು ಅಂತ ಹೇಳಿದೆ. 5 ವರ್ಷ ಆಯಿತು ಅಂದೆ. ಎಲ್ಲವೂ ಸಾರ್ಟ್ಔಟ್ ಮಾಡಿದೆ, ಬಟ್ ಮೇಜರ್ ನನಗೆ ಅದನ್ನು ಒಪ್ಕೊಳ್ಳೋಕ್ಕೆ, ಬರೀ ಅಕ್ಸೆಪ್ಟ್ ಮಾಡೋಕ್ಕೆ ನನಗೊಂದು 5 years ಓಕೆ ಇರೋದನ್ನ ಇದ್ದಾಗ ನೋಡೋಕ್ಕೆ ನಾನು 5 ವರ್ಷ ತೊಗೊಂಡಿದ್ದೀನಿ ಆ ಒಂದು ಮ್ಯಾಟ್ರಲ್ಲಿ. 5 years ಆಯಿತು ಅಂತ ಯಾಕೆ? ನನಗೆ 5 years ಆಯಿತು ಅಂದ ತಕ್ಷಣ ಎಲ್ರಿಗೂ 5 years ಆಗಬೇಕು ಅಂತ ಇಲ್ಲ.
ನನ್ನ ಜ್ಞಾನ ಕಡಿಮೆ, ನಾನು ಕಲಿಕೆ ಕಡಿಮೆ ಮಾಡ್ತಾಯಿದ್ದೆ, ಸೊ ಅದಕ್ಕೆ ಹಾಗಾಯಿತು. ಬಟ್ ನನಗೆ ಒಳ್ಳೆ ಗುರು ಎಕ್ಸಾಕ್ಟ್ಲಿ ನನಗೆ ಮಾಡಿಸಿ ಅದನ್ನ ಇನ್ನೂ ಡೀಪಾಗಿ ಮಾಡೋ ಥರ ನನಗೆ ಒಳ್ಳೆ ಗುರುಗಳು ಸಿಕ್ಕಿ ಒಳ್ಳೆ ಜ್ಞಾನ ಎಲ್ಲ ಸಿಕ್ಕಿದ್ರೆ ಇನ್ನೂ ಬೇಗ ಆಗ್ತಿತ್ತು. ಎಷ್ಟೋ ಸಲ 1 ಇಯರ್ಗೆ ತುಂಬ ಜನ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತಾರಲ್ವ. ಹಾಗೆಯೇ ಇಲ್ಲೂ ಕೂಡ ಈ ಆಸೆಗಳನ್ನು ನಾವು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ, ಅದು ಯಾವ್ಯಾವುದು ಅನ್ನೋದನ್ನು ಲಿಸ್ಟ್ ಮಾಡ್ಕೋಬೇಕು. ಯಾವ ಕೆಲಸ ನಾನು ಮತ್ತೆ ಮಾಡಬಾರ್ದು ಅಂತ ಬರೀಬೇಕು. ಓಕೆ, ಆ ಮಾಡಿದ್ರೆ ಏನು ಪರಿಣಾಮಗಳಾಗುತ್ತೆ ಅಂತ, ಇದರಿಂದ ದುಃಖ ಆಗುತ್ತೆ, ನೋವಾಗುತ್ತೆ, ಬೇರೆಯವ್ರಿಗೆ ಕಷ್ಟ ಆಗುತ್ತೆ, ಏನೇನಾಗುತ್ತೆ, ಲಾಸ್ ಆಗುತ್ತೆ ಎಲ್ಲ ಬರೀಬೇಕು. ಬರೆದ್ಬಿಟ್ಟು ಇದನ್ನು ನಾನು ಮಾಡಲ್ಲ, ಮಾಡಿದ್ರೆ ಇದಾಗುತ್ತೆ ಅಂತ ನೋಡಿಬಿಟ್ಟು ಈಗ ಗೊತ್ತಾಗಿದೆ ನಮಗೆ, ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಅದನ್ನು ಮಾಡುವಂಥ ಸಮಯದಲ್ಲಿ ಮಾಡದೇ ಇರೋ ಹಾಗೆ ಕಲಿಬೇಕು. ಇದು ಎಗೇನ್ ಕಲಿಕೆ ಅಳವಡಿಕೆಯಿಂದ ಮಾತ್ರ ಸಾಧ್ಯ. ಓಕೆ, ಇವತ್ತು ನಮ್ಮ ಭಾವನೆಗಳಿಗೊಂದು ಶಾಲೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಹೇಳ್ತಾರೆ, ಮ್ಯಾಮ್ ನಾನು ಏನು ಮಾಡಬಾರ್ದು ಅಂದ್ಕೊಂಡಿದ್ದೆ ಅದನ್ನು ಮಾಡ್ತಿಲ್ಲ, ನಾನು ಸ್ಟಾಪ್ ಮಾಡಿದ್ದೀನಿ, ನನಗೆ ಆ ಧೈರ್ಯ ಬಂದಿದೆ, ನಾನು ನೋ ಅಂತ ಇದ್ದೀನಿ, ನಾನು ಇದನ್ನು ಬ್ರೇಕ್ ಮಾಡಿದ್ದೀನಿ, ಇದೆಷ್ಟು ಕಾನ್ಫಿಡೆನ್ಸ್ ಕೊಡ್ತಿದೆ ಲೈಫಲ್ಲಿ ಅಂತ ಹೇಳ್ತಾರೆ. ಬಿಕಾಸ್ ನಾನು ಮಾಡಿದ್ದೀನಿ, ಅದ್ರ ಕಾನ್ಫಿಡೆನ್ಸ್, ಅದ್ರ ಖುಷಿ ನನಗೆ ಗೊತ್ತು. ಆ್ಯಂಡ್ ಪೀಪಲ್ ಖುಷಿ, ಪೀಪಲ್ ಕಾನ್ಫಿಡೆನ್ಸ್ ನಂಗೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಎವ್ರಿ ಡೇ ಪ್ರಾಕ್ಟೀಸಿಂದ ಹೇಗೆ ಪ್ರತಿದಿನ ವರ್ಕೌಟ್ ಮಾಡಿದ್ರೆ ನಮಗೆ ಅಸಾಧ್ಯವಾಗಿರುವಂತಹ ಬಾಡಿ ನಮಗೆ ಕರಗಿಸೋಕ್ಕಾಗಲ್ಲ ಅಂತಿರೋದು ಕೂಡ ಕರಗಿಸ್ಬೋದು. ಹಾಗೆ ನಾವು ಜ್ಞಾನವನ್ನು ಪಡ್ಕೊಳ್ಳೋದ್ರ ಮೂಲಕ, ಅಧ್ಯಾತ್ಮದ ನಾಲೆಜ್ನ ಪಡ್ಕೊಳ್ಳೋದ್ರ ಮೂಲಕ, ಕಲಿಕೆಗೆ ಹೋಗೋದ್ರ ಮೂಲಕ ಖಂಡಿತ ನಾವು ನಮಗೆ ಬೇಡವಾಗಿರುವಂತಹ ಅದನ್ನು ಕಳೆದು ಮತ್ತೆ ಅದು ಆಗದೆ ಇರೋ ರೀತಿ ನಾವು ನೋಡ್ಕೋಬಹುದು. ಸೊ ಫೈನಲಿ ಮಾಡಬಾರ್ದು ಅಂದ್ಕೊಂಡಿರೋದನ್ನು ಯಾಕೆ ಮತ್ತೆ ಮಾಡ್ತೀವಿ ಅಂದರೆ ನಮ್ಮ ಆಸೆಗಳೇ ಅದಕ್ಕೆ ಪುಷ್ ಮಾಡುತ್ತೆ. ಆ ಆಸೆಗಳನ್ನು ಕಂಟ್ರೋಲ್ ಮಾಡೋದನ್ನು ನಾವು ಕಲಿಬೇಕಾಗಿದೆ, ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸೊ ಇಷ್ಟು ಹೇಳ್ತಾ ಕೃಷ್ಣನಿಗೆ, ತಂದೆ ನನ್ನಲ್ಲಿರೋ ಆಸೆಗಳು ಎಲ್ಲೂ ದುರ್ಬಲ ಆಗದೆ ಇರೋ ಥರ, ದುರ್ಬಲ ಆಗೋ ಥರ ಆಸೆಗಳನ್ನು ಕೊಡಬೇಡ, ಮಾಡಬಾರ್ದಿರೋದನ್ನು ನನ್ನ ಕೈಯಲ್ಲಿ ಮಾಡಿಸ್ಬೇಡ, ನನಗೆ ಆ ಗಟ್ಟಿತನವನ್ನು ಕೊಡು, ಆ ಜ್ಞಾನವನ್ನು ಕೊಡು, ಆ ರೀತಿ ಬದುಕೋಕೆ ನಂಗೆ ದಾರಿ ಕೊಡು ಅಂತ ಹೇಳಿ ಡೈಲಿ ನೀವು ಪ್ರೇ ಮಾಡಿ ಯೂನಿವರ್ಸ್ಗೆ. ನಿಮಗೆ ಖಂಡಿತ ಅದು ಒಲಿಯುತ್ತೆ. ಇದನ್ನು ಭಗವದ್ಗೀತೆನ ಬರೀ ನೀವು ಕೃಷ್ಣಂದು ಅಂತ ನೋಡಬೇಡಿ, ಹಿಂದೂ ಧರ್ಮ ಅಂತ ನೋಡಬೇಡಿ. ಜೀವನದಲ್ಲಿ ಕಲಿಯಕ್ಕಿದೆ ಅಂದರೆ ನೋಡಿ. ಯಾಕಂದರೆ ಈ ಬುಕ್ಕನ್ನು ಪಬ್ಲಿಷ್ ಮಾಡಿರೋದು ಕೂಡ ಒಬ್ಬರು ಮುಸ್ಲಿಮೇ. ಅಂದರೆ ಜಮೀಲ್ ಸರ್ ಈ ಬುಕ್ನ ಯಾರು ಪಬ್ಲಿಷ್ ಮಾಡಿದ್ದಾರೆ ಅವರು ಮುಸ್ಲಿಮೇ. ಆದರೆ ಅವ್ರು ನೋಡಿದ್ದು ಇದರಲ್ಲಿ ಜ್ಞಾನ ಇದೆ, ಜನಕ್ಕೆ ಅರ್ಥ ಮಾಡೋಣ ಅಂತ ಹೇಳಿ ಅವರು ಜಗದೀಶ ಶರ್ಮಾ ಸಂಪಾಸ್ ಸರ್ಗೆ ಹೇಳಿ ಮಾಡಿಸಿರೋದು. ಅಂದಮೇಲೆ ಯೋಚನೆ ಮಾಡಿ, ಜಾತಿ ಮತ ಧರ್ಮ ಇದು ಹಿಂದೂ ಬುಕ್ಕು ಅಲ್ವೇ ಅಲ್ಲ. ಭಗವದ್ಗೀತೆ ಅನ್ನೋದು ಜ್ಞಾನದ ಬುಕ್ಕು. ಇದು ಹಿಂದೂ ಬುಕ್ಕು ಅಂತಲೇ ನಾವು ಅಂದ್ಕೊಂಡು ಎಷ್ಟೋ ಜನ ಜ್ಞಾನ ತಗೋತಾ ಇಲ್ಲ. ಹಾಗಾಗಿ ಈ ಬುಕ್ಕು ನಮಗೆ ಏನೇನು ಬೇಕೋ ಅದೆಲ್ಲವೂ ಇದರಲ್ಲಿದೆ ಅಂತ ಹೇಳ್ತಾ ಎಲ್ಲವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಅವನ ಪಾದಕ್ಕೆ ಹಾಕ್ತಾ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.